ಫ್ರೆಂಡ್ಸ್ ಹಾಗೂ ಸಹೋದರ ಸಹೋದರಿಯರು, ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ನಮ್ಗಿಂತಲೂ ಈನಾಗೇನು ಬಂದ್ರಲ್ಲ ಮಾಡೋಳಪ್ಪ ಸರ್ ಬಗ್ಗೆ ಒಂದೆರಡು ಮಾತು ಹೇಳ್ತೀನಿ. ನಾವೆಲ್ಲ ಒಂದೊಂದೇ ಕೆಲಸ ತೋಲಕ್ಕೆ ನಾವು ಕಷ್ಟಪಡ್ತಾ ಇದ್ದೀವಿ. ಅವ್ರು ಮೂರು ಬಾರಿ KS ಪಾಸ್ ಆಗಿದ್ದಾರೆ. ನಾವು ಒನ್ ಟೈಮ್ ಒಂದು PC-ನೋ ಒಂದು PSI-ನೋ ಒಂದು PDO-ನೋ ಯಾವುದೋ ಒಂದು ಸಣ್ಣದೊಂದು D ಗ್ರೂಪ್ ಆದರೂ ಪರವಾಗಿಲ್ಲ, ನನಗೊಂದು ನೌಕರಿ ಬೇಕಂತೇಳಿ ಹೋರಾಟ ಮಾಡ್ತಾ ಇದ್ದೀವಿ. ಸಾಹೇಬರು 2012-14 KS ಪಾಸ್ ಆದರು. ಅದು ಯಾವುದೋ ಒಂದು ಕಾರಣದಿಂದ ಸ್ಕ್ವಾಶ್ ಆಯ್ತು. ಅದು ಮತ್ತೆ ಆರ್ಡರ್ ಕೊಟ್ಟಿದ್ದಾರೆ. ಬಟ್ ಅವ್ರು ಸಾಧನೆ ಮಾಡಿದ್ದಾರೆ. ಅವ್ರ ಬಗ್ಗೆದಲ್ಲಿ ತಿಳ್ಕೊಳ್ಳಿ. ನೆಕ್ಸ್ಟ್ ಮಾತಾಡ್ತಾರೆ. ಅವ್ರ ಬಗ್ಗೆದಾಗೆ ಅವ್ರ ಮಾತುಗಳನ್ನು ಸ್ವಲ್ಪ ಕೇಳ್ಕೊಳ್ಳಿ. ಆಮೇಲೆ ಇಲ್ಲಿ ತನಕ ಎಲ್ಲ ಸರ್ ಹೇಳಿದರು, ಗುರು ಸರ್ ಹೇಳಿದರು, ಆಮೇಲೆ ನಮ್ಮ ವಾರ ಸರ್ ಎಲ್ಲ ಮಾರ್ಗದರ್ಶನ ಮಾಡಿದ್ರು, ತುಂಬ ಹೇಳಿದ್ರು. ಅವ್ರು ನಡೆದು ಬರೋಂಥ ದಾರಿ ಮತ್ತು ಯಾವ ಥರ ಓದಬೇಕು, ಯಾವ ಕವರ್ ಮಾಡಬೇಕು ಸಿಲೆಬಸ್ನೆಲ್ಲ ಅಂಥೇಳಿ. ನಾನು ಒಂದೆರಡು ಮಾತು ಹೇಳ್ತೀನಿ. ಆಮೇಲೆ ಇನ್ನೊಂದು ಮಾತು ಹೇಳ್ಬೇಕಂತಂದ್ರೆ, ನೀವೆಲ್ಲ ಭಾಳ ಹೊತ್ತದಿಂದ ಯಾರು ಸಂಬಂಧ ಕಾಯ್ಲಾಕತ್ತೀರ ಅಂತಂದ್ರೆ ನಮ್ಮ ಭಂಡಾರಿ ಮಠ ಸರ್ ಅವ್ರು ಬಂದಾರಂತೇಳಿ ಇಷ್ಟು ಜನ ತುಂಬಿದ್ದೀರಿ. ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇಷ್ಟು ಜನ ನಾನು ಎಂದೂ ನೋಡಿಲ್ಲ. ಅಲ್ಲಿ ಅವರು ಬಿಜಾಪುರ ಭಾಗದವರಾದರೂ ಕೂಡ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇಷ್ಟು ಜನ ಅಭಿಮಾನಿಗಳನ್ನು ಹೊಂದ್ಯಾರ ಅಂತಂದ್ರೆ ಭಾಳ ಖುಷಿ ಅನ್ನಿಸ್ತದೆ. ಆಮೇಲೆ ನಾವು ಒಂದು 15-20 ವರ್ಷದಿಂದ ಸ್ಟಡಿ ಮಾಡ್ತಾ ಇದ್ದೇವೆ. ನಮ್ಮ ಕಾಲದಲ್ಲಿ ಯಾವುದೇ ಈ ಮಾರ್ಗದರ್ಶನ ಇರಲಿಲ್ಲ, ಕೋಚಿಂಗ್ ಸೆಂಟರ್ಸ್ ಇರಲಿಲ್ಲ, ಯಾರೂ ಗುರುಗಳಿರಲಿಲ್ಲ ಈ ಥರ ಓದಬೇಕು ನಿರ್ದಿಷ್ಟವಾಗಿ ಅಂತೇಳಿ. ನಮ್ಮದೇನಿತ್ತು ಅಂದ್ರೆ ಯಾವುದೋ ಒಂದು PC ಆದರೂ ಸಾಕಪ್ಪ, ಸುಮ್ಮನೆ ಬುಕ್ ಈ ಮ್ಯಾಗ್ಝಿನ್ಸ್ ಬರ್ತಾವಲ್ಲ, ಮ್ಯಾಗ್ಝಿನ್ಸ್ ನೋಡ್ಕೊಳ್ಳೋದು, ಎಕ್ಸಾಮ್ ಬರೀತಿದ್ದೆವು ನಾವು. ಯಾವುದೋ ಒಂದು ಪಾಸ್ ಆಗಿಬಿಡ್ತಿದ್ದೆವು. 2008ರಲ್ಲೇ ನಾವು ಪೊಲೀಸ್ ಆಗಿದ್ದೆವು. ಆದ ನಂತರ ಪೊಲೀಸ್ ಆದರೂ ಕೂಡ ನಮ್ಮದೊಂದು ಉದ್ದೇಶ ಏನಿತ್ತು ಅಂತಂದ್ರೆ ಉನ್ನತ ಹುದ್ದೆಗೆ ಹೋಗ್ಬೇಕು ನಾವು ಸಮಾಜದಲ್ಲಿ ಅಂಥೇಳಿ. ಕೇವಲ ಈ ಪ್ರಭುಗೌಡ ಸರ್ ಇದ್ದಾರೆ, ಪ್ರಭುಗೌಡ ಸರ್ ನಾವೆಲ್ಲ ಬ್ಯಾಚ್ಮೆಂಟ್. ಅವ್ರು ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ ಅಂತಂದ್ರೆ ಬೆಳ್ತಾನ ಕುಂತ್ರೆ ಮುಂಜಾನೆ 6 ತನಕ ನಾನು ಎದ್ದಾಗ ಕೂಡ ಓದ್ತಾ ಇರ್ತಿದ್ರು ಅವರು. ಆ ಥರ ಓದ್ತಾ ಇದ್ರು. ನಾವು ರೂಮೆಂಟ್ಸು ಇಲ್ಲೇ ಗುಲ್ಬರ್ಗ ಓದ್ಬೇಕಂದ್ರೆ ನಮಗೆ ರಾತ್ರಿ ಕುಂದ್ರೋದಾಗ್ತಿರ್ಲಿಲ್ಲ. ನಾನು 1 ಗಂಟೆ 2 ಗಂಟೆ ತನಕ ಸ್ಟಡಿ ಮಾಡ್ತಿದ್ದೆ. ಮಾಡಿ ಮತ್ತೆ 6 ಗಂಟೆಗೆ ಎದ್ದಾಗ ಅವ್ರು ಇನ್ನೂ ಓದ್ತಾ ಇದ್ರು. ಮುಂಜಾನೆ 10-11 ತನಕ ಮಲಗ್ತಿದ್ರು. ಯಾಕಂತಂದರೆ ಒಂದು ನಿರ್ದಿಷ್ಟ ಗುರಿ ಇರ್ಬೇಕು, ನಾನು ಏನಾಗಬೇಕು ಜೀವನದಲ್ಲಿ ಅಂಥೇಳಿ. ಗುರಿ ಇಟ್ಕೊಂಡಾಗ ಮಾತ್ರ ಸಾಧ್ಯ. ನಮ್ಮದು ಒಂದು ಗುರಿ ಏನಿತ್ತು ಅಂದರೆ KS IAS ಆಗ್ಬೇಕಂತಿತ್ತು. ಹಾಗಾಗಿ ಕಷ್ಟಪಡ್ತಾ ಇದ್ದೆವು. ನಮ್ಮ ಬ್ಯಾಡ್ಲಾಕ್ ಎಲ್ಲ ಮೇನ್ಸ್ ಬರ್ದೇವು, ಎಲ್ಲ ಬರ್ದೇವು, ಆಗಿರಲಿಲ್ಲ ಅದು. ಬಟ್ ಪರಿಶ್ರಮ ಅಂತೂ ಪಟ್ಟಿದ್ದೀವಿ. ಪ್ರಯತ್ನ ಪಡೋದ್ರಲ್ಲಿ ತಪ್ಪಿಲ್ಲ. ಪ್ರಯತ್ನ ಪಡೋದ್ರಿಂದ ಕೆಟ್ಟದಂತರೂ ಆಗಲ್ಲ, ಒಳ್ಳೇದಾಗತ್ತೆ. ಮತ್ತೊಂದು ಎಕ್ಸಾಮ್ಗೆ ನಮಗೇನಾಗುತ್ತೆ, ನಾಲೆಜ್ ಬೆಳುತ್ತೆ. ಅದಕ್ಕೆ ನಮ್ಮ ವೇದಗಳಲ್ಲಿ ಹೇಳಿದ್ದಾರೆ, ಸಂಸ್ಕೃತ ವಾಕ್ಯ ಇದೆ, ಏನಂತದೆ ಅಂದರೆ ನಹಿ ಜ್ಞಾನೇನ ಸದೃಶಂ ಅಂತೇಳಿ. ಜ್ಞಾನಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ ಅಂಥೇಳಿ. ಜ್ಞಾನಕ್ಕಿಂತ ಪವಿತ್ರವಾದದ್ದು ಶ್ರೇಷ್ಠವಾದದ್ದು ಯಾವುದೂ ಇಲ್ಲ ಅಂತ. ನಾವು ಆಸ್ತಿ ಮಾಡಿದ್ರೆ ಆಸ್ತಿ ಕಳ್ಕೊಬೋದು, ಯಾವುದೋ ಒಂದು ಇದರಲ್ಲಿ ಏನೇ ಇದ್ರೂ ಕಳ್ಕೊಬೋದು. ಬಟ್ ಜ್ಞಾನ, ಸಂಪಾದಿಸಿದ ಜ್ಞಾನವನ್ನು ಯಾವತ್ತೂ ಕಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಕಷ್ಟಪಟ್ಟು ಓದಬೇಕು. ನಾವು ಏನಂತಂದರೆ ಫಲಕ್ಕಾಗಿ ಓದಕ್ಕೆ ಹೋಗ್ಬೇಡ್ರಿ, ಫಲ ತಾನೇ ಬರುತ್ತಾ. ಬಟ್ ಆ ಪರಿಶ್ರಮ ಅಂತರೂ ನಮ್ಮದಾಗಿರ್ಬೇಕು. ಪರಿಶ್ರಮ ನಾವು ಪಟ್ಟಿದ್ದೇವೆ ಅಂತಂದ್ರೆ ಅದಕ್ಕೆ ತಕ್ಕದಾದಂಥ ಫಲ ನಾವು ಪಡಿತೀವಿ. ಆಮೇಲೆ ಈ ಸಾಹೇಬ್ರು ಹೇಳಿದ್ರು, ಗುರುನಾಥ್ ಸರ್ ಹೇಳಿದ್ರು, ಕನಸುಗಳು ಕಾಣಬೇಕು ಅಂತೇಳಿ. ನಿಮ್ಮ ಕನಸುಗಳು ಕಾಣ್ತಾ ಇರ್ಬೇಕು. ಕನಸುಗಳು ಕಾಣೋದು ತಪ್ಪಲ್ಲ. ಆ ಕನಸುಗಳನ್ನು ಕಾಣ್ಕೋತ ಬೆಳಗ್ಗೆ 12 ತನಕ ಮಲಗೋದು ತಪ್ಪು. ಕನಸುಗಳು ಹೆಂಗಿರ್ಬೇಕಂತಂದ್ರೆ ನಮ್ಮ ನಿದ್ದೆಯಲ್ಲೂ ಕೂಡ ಕನಸುಗಳು ಎಬ್ಬಿಸ್ತಾ ಇರ್ಬೇಕು. ನಾನು ಏನು ಮಾಡ್ತಾ ಇದ್ದೀನಿ, ನಾನು ಮಾಡ್ತಾ ಇರೋ ತಪ್ಪ ಇದು ಅದ ಅಂತೇಳಿ ಆ ಕನಸು ನೆನೆಸೋದಕ್ಕೆ ನಾವು ಬಡಬಡಿಸ್ತಾ ಇರಬೇಕು. ಓದಬೇಕು, ಆಗಬೇಕು, ಯಾವುದೋ ಒಂದು ಪೋಸ್ಟ್ ತೊಗೋಬೇಕು, KS ಆಗಬೇಕು, IAS ಆಗಬೇಕು ಅಂತೇಳಿ. ಆಮೇಲೆ ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ಈಗಿನ ಜನ್ರೇಷನ್ ಬರೀ ಕನಸು ಕಾಣ್ಕೋತೆ ಹೋಗ್ತೀವಿ. ಕನಸು ಕಾಣ್ಕೋತ ಹೋದ್ರೆ ಮುಗಿದೋಯ್ತು, ನಮ್ಮ ವಯಸ್ಸೇ ಮುಗಿದೋಗ್ಬಿಡ್ತದೆ. 30-35 ಅಂದ್ರೆ ನಾವು VRS ತೊಗೊಂಡಂಗೆ ಎಲ್ಲಿನಿಂದ ಯಾವುದೇ ಸರ್ಕಾರಿ ಉದ್ಯೋಗ, ವಾಲಂಟ್ರಿ ರಿಟೈರ್ಮೆಂಟ್ ಸರ್ವಿಸ್, ಮುಂದೆ ಯಾವುದೇ ಹುದ್ದೆನೂ ಆಗಲ್ಲ, ಯಾವುದಕ್ಕೂ ನಾವು ಆಕಾಂಕ್ಷಿಗಳು ಅಲ್ಲ. ಹಾಗಾಗಿ ಚೆನ್ನಾಗಿ ಓದ್ರಿ, ಕುಂತು ಯಾವುದೇ ಒಂದು ಸ್ಪಷ್ಟವಾಗಿ ಇಟ್ಕೊಂಡು ಓದಿ, ಗುರಿ ಇಟ್ಕೊಂಡು ಓದಿ. ನಾನು ಇಂಥದ್ದೇ ಓದಬೇಕು, KS ಓದ್ಬೇಕಂತಂದಮೇಲೆ ಸಾಕಷ್ಟು ಮೆಟೀರಿಯಲ್ಸ್ ಇದ್ದಾವೆ. ನಮ್ಮ ಕಾಲದಲ್ಲಿ ಯಾವ ಮೆಟೀರಿಯಲ್ಸ್ ಇರಲಿಲ್ಲ. ನಾವು ಏನು ಮಾಡ್ತಿದ್ದೆವು, ಯಾವುದೋ ಬುಕ್ ಇರ್ತಿದ್ದೆವು, ಅದನ್ನೇ ಓದ್ತಿದ್ದೆವು. ಈಗ ಆನ್ಲೈನಲ್ಲಿ ಎಲ್ಲ ಥರದ ಸೋರ್ಸ್ ಸಿಗ್ತಾವೆ. ಆಮೇಲೆ ಒಳ್ಳೊಳ್ಳೆ ಮಾರ್ಗದರ್ಶಕರಿದ್ದಾರೆ, ಈ ಭಂಡಾರಿ ಮಠ ಇದ್ದಾರೆ, ಆಮೇಲೆ ನಮ್ಮ ಪ್ರಭುಗೌಡರು ಇದ್ದಾರೆ, ಇನ್ನೂ ಜನ ಇದ್ದಾರೆ, ಫ್ಯಾಕಲ್ಟೀಸ್ ಎಲ್ಲ ತುಂಬ ಜ್ಞಾನವಂತರಿದ್ದಾರೆ. ಒಳ್ಳೆಯ ರೀತಿಯಿಂದಾಗಿ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲರೂ ಈ ಒಂದು ಕಾರ್ಯಾಗಾರದ
ಉಚಿತ ಕಾರ್ಯಾಗಾರನ ಹಮ್ಮಿಕೊಂಡಿದ್ದಾರೆ. ಇದರದ್ದು ಎಲ್ಲರೂ ಸದುಪಯೋಗ ಪಡಿಸ್ಕೊಂಡು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇನ್ನೂ ಹೆಚ್ಚಿನ ರೀತಿಯಿಂದಾಗಿ ಯಶಸ್ವಿಗೊಳಿಸ್ಬೇಕಂತ ಕೇಳ್ಕೊತೀನಿ. ಥ್ಯಾಂಕ್ ಯು.